ಲವ್ ಆಗಿ ಇರೋವರೆಗೂ ಓಕೆ, ಅದೇ ಲವ್ ವಿಷ ಆದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಪ್ರೀತಿ, ಪ್ರೇಮ, ಪ್ರಣಯ, ರೊಮ್ಯಾನ್ಸ್ ಎಲ್ಲ ಆದ್ಮೇಲೆ ಅದೇ ಪ್ರೀತಿಯಿಂದ ಪ್ರಳಯನೂ ಆಗುತ್ತೆ. ಲಿವ್ ಇನ್ ಟುಗೆದರ್ ಇದ್ದ ಈ ಜೋಡಿಯ ಸರಸ ಸಲ್ಲಾಪ ವಿರಸ ಆಗಿದ್ದೇಕೆ ಅಂತ ನೋಡಿದ್ರೆ ಅಲ್ಲಿ ಇನ್ನೊಂದು ಹೊಸ ಕತೆ ಓಪನ್ ಆಗುತ್ತೆ. ಮೊನ್ನೆಯವರೆಗೂ ನಾನು ನೀನು ಜೋಡಿ, ಈ ಜೀವನ ಬುಲೆಟ್ ಗಾಡಿ ಅಂತ ಹೇಳ್ತಿದ್ದ ಅದೇ ಹೆಣ್ಣು ಆ ಹುಡುಗನಿಗೆ ಯಗ್ಗ ಮುಗ್ಗ ಹೊಡೆದಿದ್ದಾಳೆ. ಯಾಕೆ ಅಂತ ನೋಡಿದ್ರೆ ಓಪನ್ ಆಗೋದೇ ಒಂದು ಹನಿ ಟ್ರ್ಯಾಪ್ ಕತೆ. ಅವನು ಆನಂದ, ಈಕೆ ಶ್ರಾವಣ ಮಾಸದಷ್ಟೇ ಸುಂದರವಾಗಿರೋ ಶ್ರಾವ್ಯ. ಈಕೆಯ ಹೆಸರು ಶ್ರಾವ್ಯ ಅಲ್ಲ, ಆದ್ರೆ ಇಡೀ ಕಥೆಯಲ್ಲಿ ಈಕೆಯ ಹೆಸರನ್ನ ಶ್ರಾವ್ಯ ಅಂತಾನೆ ಬಳಸ್ತೀವಿ. ಈ ಸ್ಟೋರಿ ಯಾಕೆ ಇಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ಮೊದಲು ಈ ವಿಡಿಯೋ ನೋಡಿ. ಅಬ್ಬ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 , ಇಲ್ಲಿ ಹೊಡೆಸ್ಕೊಳ್ತಾ ಇರೋನ ಹೆಸರು ಆನಂದ. ಈತನ ಆನಂದವನ್ನೇ ಹಿಗ್ಗಾಮುಗ್ಗ ಝಾಡಿಸಿ ಒಡೆದು ಹಾಕಿಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಒಂದು ಗುಂಪೆ ಈತನಿಗೆ ಹಿಂಗ್ ಹೊಡಿತಾ ಇದೆ ಅಂದ್ರೆ ಇವನೇನೋ ತಪ್ಪು ಮಾಡಿದಾನೆ, ಏನೋ ಮಾಡಬಾರದು ಮಾಡಿದ್ದಾನೆ, ಅದಕ್ಕೆ ಹೆಣ್ಣು ಮಕ್ಕಳು ಹೊಡೆದಿದ್ದಾರೆ ಅಂತೀರೇನೋ. ಹೋಲ್ಡ್ ಆನ್, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಹೀಗೆ ಇವನಿಗೆ ಹೊಡೆದಿರೋದು ಶ್ರಾವ್ಯ ಅಂಡ್ ಗ್ಯಾಂಗ್. ಆದ್ರೆ ಈ ಶ್ರಾವ್ಯ ಆನಂದನ ಕಿರುಕುಳಕ್ಕೆ ನೆರಳುತ್ತಾ ಇರೋಳಲ್ಲ. ಆನಂದನಿಂದ ಸಕಲ ಸುಖವನ್ನು ಸೂರೆ ಹೊಡೆದ ಹೆಣ್ಣು. ಇದನ್ನ ಹೇಳ್ತಾ ಇರೋದು ಆನಂದನೇ. ಹನಿ ಟ್ರ್ಯಾಪ್ ಮಾಡಿ ಲಕ್ಷ ಲಕ್ಷ ಕಿತ್ತುಕೊಂಡ್ಲ ಶ್ರಾವ್ಯ. ಲಕ್ಷ ಲಕ್ಷ ಕಿತ್ಕೊಂಡು ಕಪಾಳಕ್ಕೆ ಬಾರಿಸಿದ್ಲ ಸುಂದ್ರಿ. ನನಗೆ ಆ ಹುಡುಗಿ ಪರಿಚಯನೇ ಇರಲಿಲ್ಲ, ಆದ್ರೂ ಕೂಡ ನನಗೆ ಒಂದು ಸ್ಟಾರ್ಟಿಂಗು ಒಂದು 2 ತಿಂಗಳ ಕಾಲ ಒಂದು 10,000 ಕಾಲನ್ನು ಮಾಡಿದ್ದಾಳೆ. ಆ ಕಾಲ್ ಲಿಸ್ಟ್ ಎಲ್ಲ ಕೂಡ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಅಧಿಕೃತ ದಾಖಲೆ ಮುಖಾಂತರ ನಾನು ಕೊಟ್ಟಿದ್ದೀನಿ. ನನಗೆ ಪರಿಚಯ ಆದಾಗ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ನನ್ನನ್ನು ಮಾತಾಡಬೇಕು, ನನ್ನ ರಿಲೇಷನ್ ಇರಬೇಕು, ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ಲೆಲ್ಲ ಮಾಡಿದ್ದಾರೆ. ಮತ್ತೆ ನನಗೆ 60ಕ್ಕೂ ಹೆಚ್ಚು ಫೋಟೋಗಳನ್ನ ನನ್ನ ಫೋನ್ಗೆ ಮಾಡಿದ್ದಾಳೆ. ಆದ್ರೆ ನಾನು 4-5 ಸಾರಿ ತಿರಸ್ಕಾರ ಮಾಡಿದಾಗ ನಮ್ಮ ಗ್ರಾಮಕ್ಕೆ ಹುಡ್ಕೊಂಡು ಬಂದಿದ್ದಾಳೆ. ಮತ್ತೆ ನಾನು ಗಾಡಿ ಎಲ್ಲಿದ್ರೆ ಅಲ್ಲೆಲ್ಲ ಹುಡ್ಕೊಂಡು ಬಂದಿದ್ದಾಳೆ. ಮತ್ತೆ ನನ್ನನ್ನು ಬಲಾತ್ಕಾರ ಮಾಡಿದ್ದಾಳೆ. ಅದಕ್ಕೋಸ್ಕರ ನಾನು ಕೂಡ ಅವಳನ್ನು ನಂಬಿಸಿ ಮತ್ತೆ ನಾನು ಕೂಡ ಚಿಕ್ಕಬಳ್ಳಾಪುರ, ಬೆಂಗಳೂರು, ಆಂಧ್ರ ಪ್ರದೇಶ, ಲೇಪಾಕ್ಷಿ, ಕೋಲಾರ, ಮುಲ್ಬಾಗಲು ಈ ಕಡೆ ಎಲ್ಲಾನು ಕರ್ಕೊಂಡು ಹೋಗಿದ್ದಾಳೆ. ಆದ್ರೆ ಅವಾಗ ನಾವಿಬ್ರು ಇರ್ತಕ್ಕಂತಹ ಒಂದು ಕ್ಲೋಸ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಬಿಟ್ಟು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ DD ಮುಖಾಂತರ ಮತ್ತು ಫೋನ್ ಪೇ ಮುಖಾಂತರ ಒಂದು 12 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡಿರ್ತಾಳೆ. ಮತ್ತೆ ಅದನ್ನೇ ಮತ್ತೆ ರಿಪೀಟ್ ನನಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಮತ್ತೆ 8 ಲಕ್ಷ ದುಡ್ಡನ್ನು ತಗೊಂಡಿದ್ದಾಳೆ. ಮತ್ತೆ ಡಿಸೆಂಬರ್ 4ನೇ ತಾರೀಕು ಹುಡುಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರುವಾಗ ನೈಟು ನನ್ನ ಕಾರಲ್ಲಿ 3,90,000 ರೂಪಾಯಿ ಎತ್ಕೊಂಡು ಹೋಗಿರ್ತಾರೆ. ಅದನ್ನು ಕೊಡು ಅಂದಿದ್ದಕ್ಕೆ ಸುಖಾಸನ್ನ ನನ್ನ ಮೇಲೆ ಗಲಾಟೆ ಮಾಡಿಬಿಟ್ಟು ನನ್ನ ಮೇಲೆ ಟೌನ್ ಸ್ಟೇಷನಲ್ಲಿ ಒಂದು ದೂರು ಕೊಟ್ಟಿರ್ತಾರೆ. ಆ ದೂರಿನ ವಿಚಾರ ಅವ್ರದ್ದು ಒಂದು FIR ಆಗಿರುತ್ತೆ, ನಂದು ಒಂದು FIR ಆಗಿರುತ್ತೆ. ಆ ಪಾಡಿಗೆ ನಾವು ಇರ್ತೀವಿ. ಸ್ವಲ್ಪ ಸುದೀರ್ಘ ಅನಿಸೋ ಕಥೆ ಇದು. ದಿನಕ್ಕೆ 100, ತಿಂಗಳಿಗೆ 1000 ಕಾಲ್. ಮಧ್ಯರಾತ್ರಿಯಲ್ಲೂ ಫೋನ್ ಟಾಕ್, ಟಿಕ್ ಟಿಕ್. ಆನಂದ ಹೇಳೋ ಪ್ರಕಾರ ಆ ಹುಡುಗಿನೇ ದಿನಕ್ಕೆ 100,000 ಬಾರಿ ಕಾಲ್ ಮಾಡ್ತಿದ್ಲಂತೆ. ನೀನಿಲ್ಲದೆ ನನಗೆ ಬದುಕೇ ಇಲ್ಲ ಅಂತ ಹೇಳಿದ್ಲಂತೆ. ಮೊದಲು ಈತ ರಿಜೆಕ್ಟ್ ಮಾಡಿದ್ನಂತೆ. ಆಮೇಲೆ ಆಕೆಯ ಬಲೆಗೆ ಬಿದ್ದು ಸುಖಪಟ್ನಂತೆ. ಆಗ ಒಂದಿಷ್ಟು ಕ್ಲೋಸ್ ವಿಡಿಯೋ, ಫೋಟೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ಲಂತೆ. ಕೇಸ್ ಆಯ್ತಂತೆ, FIR ಆಯ್ತಂತೆ. ಆಮೇಲೆ ಟೀಮ್ ಕಟ್ಕೊಂಡು ಬಂದು ಹೊಡೆಸಿದ್ಲಂತೆ. ಇದು ಈತ ಹೇಳ್ತಿರೋ ಕತೆ. ಸೈಟಿನ ಕಥೆ, ಪ್ರಣಯ ಕಥೆ, ಪ್ರಳಯದ ವ್ಯಥೆ. ಆನಂದನೇನು ಶ್ರೀರಾಮಚಂದ್ರ ಅಲ್ಲ. ಹೆಂಡತಿ ಮಕ್ಕಳಿದ್ರು ಶ್ರಾವ್ಯಗಾಗಿ ಬೇಲಿ ಹಾರಿದ್ದ. ಊರ್ ತುಂಬ ಅವರಿಬ್ಬರ ಫೋಟೋ ಹಂಚಿದ್ದು ಯಾರು? ವಾಸ್ತವ ಏನು ಅಂತ ನೋಡೋಕ್ ಹೋದ್ರೆ ಇಬ್ರು ಒಂದೇ ತಾಲೂಕಿನವರು.
ಆನಂದ ಚಿಂತಾಮಣಿ ತಾಲೂಕಿನ ನಲ್ಲಗುಟ್ಟಹಳ್ಳಿ ಅನ್ನೋ ಗ್ರಾಮದವನಾದ್ರೆ ಈ ಶ್ರಾವ್ಯ ಕಟಮಾಚನಹಳ್ಳಿಯ ಹುಡುಗಿ. ಶುರುವಾಗಿರೋದು ಸೈಟಿನ ಕಥೆಯಿಂದ. ಆಮೇಲೆ ಇವರಿಬ್ಬರಿಗೂ ಲವ್ ಆಗಿದೆ. ಲವ್ ಜಾಸ್ತಿ ಆಗಿದೆ. ಪ್ರೀತಿಯ ಮುಂದಿನ ಹಂತ ಪ್ರಣಯಕ್ಕೂ ಹೋಗಿದೆ. ಇಬ್ರೂ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ದಾರೆ. ಹಾಗಂತ ಆನಂದನೇನು ಕ್ಲೀನ್ ಕೃಷ್ಣಪ್ಪ ಅಲ್ಲ. ಈತನಿಗೆ ಮದುವೆಯೂ ಆಗಿದೆ. ಇಬ್ಬರು ಸ್ಕೂಲಿಗೆ ಹೋಗೋ ಮಕ್ಕಳಿದ್ದಾರೆ. ಆದ್ರೆ ಯಾರೋ ಒಬ್ಳು ಮೆಸೇಜ್ ಮಾಡಿ, ಕಾಲ್ ಮಾಡಿ, ಫೋಟೋಗಳನ್ನ ಮೆಸೇಜ್ ಮಾಡಿದ ಕೂಡಲೇ ಬೇಲಿ ಹಾರ್ಬಿಟ್ಟಿದ್ದಾನೆ ಆನಂದ. ಬೇಲಿ ಹಾರಿದ ಆನಂದ ಜೇನುಗೂಡಿಗೆ ಕೈ ಹಾಕಿದಾನೆ. ಜೇನು ತುಪ್ಪವನ್ನ ಮೈಮೇಲೆಲ್ಲ ಸುರ್ಕೊಂಡಿದ್ದಾನೆ. ಆದ್ರೆ ಈತ ಹೇಳೋದಷ್ಟೇ ಸತ್ಯನಾ? ನೋವೇ. ಈಕೆಯ ಮಾತನ್ನು ಕೇಳಿ. ಅಷ್ಟೊಂದು ಫೋನ್ ಮಾಡಿದ್ಯಲ್ಲ ತಾಯಿ, ಅಷ್ಟೊಂದು ಮಾತನಾಡೋ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ರೆ, ಅದೇ ಸರ್, ಸೈಟ್ದು ಮತ್ತು ಲೋನ್ ವಿಚಾರ, ನನಗೆ ಸೈಟ್ ಲೋನ್ ಸ್ಯಾಂಕ್ಷನ್ ಆಯಿತು ಸರ್. ಸ್ಯಾಂಕ್ಷನ್ ಆದಮೇಲೆ ಥ್ಯಾಂಕ್ಸ್ ಹೇಳೋಕ್ಕೆ ಕಾಲ್ ಮಾಡ್ತಾಯಿದ್ವಿ. ಮತ್ತು ಫ್ರೀ ಸೈಟ್ ಹಾಕ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದಕ್ಕೆ ಮತ್ತು ಹಿಂಗೆ DC ಆಫೀಸ್ ಹತ್ರ ಹೋಗಬೇಕು ಅದು ಇದು ಅಂತ ಹೇಳ್ತಾಯಿದ್ರು. ಅದನ್ನು ತಿಳ್ಕೊಳೋ ಮುಖಾಂತರ ನಾನು ಕಾಲ್ ಮಾಡ್ತಾಯಿದ್ದೆ ಸರ್, ಅಷ್ಟೇ ಸರ್. ಇಲ್ಲ ಸರ್, ಅಷ್ಟೊತ್ತೇನು ಮಾತಾಡಿಲ್ಲ ಸರ್. ಇನ್ ಕೇಸ್ ನಾನು ಅವಾಗ ನನಗೆ ಮದುವೆ ಆಗಿಲ್ಲ, ಅವ್ರಿಗೆ ಮದುವೆ ಆಗಿತ್ತು. ಇದೆಲ್ಲ ತಪ್ಪಮ್ಮ, ನೀನು ಮಾತಾಡ್ಬಾರ್ದಮ್ಮ ಅಂತೇಳಿ ಅವರಾದ್ರೂ ನಿಲ್ಲಿಸ್ಬೋದಾಗಿತ್ತು. ಇವಾಗ ನಾನು ಇನ್ ಕೇಸ್ ಮಾತಾಡ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ. ಅವ್ರು ಇವಾಗ ಮಾತಾಡಿಲ್ಲ. ಇವಾಗ ನಾನು ಮಾತ್ರನೇ ಮಾತಾಡಿದ್ದೀನಿ, ಅವರು ಮಾತಾಡಿದಾರಲ್ವ ಸರ್. ಅವ್ರಿಗೆ ಮದುವೆ ಆಗಿದೆ, ಅವರೇ ಹೇಳ್ಬೋದಾಗಿತ್ತಲ್ವ, ನೀನು ಮಾತಾಡಬಾರ್ದಮ್ಮ ಹಿಂಗೆಲ್ಲ ನನ್ನ ಜೊತೆ ಅಂತ. ಅಷ್ಟು ಬೇರೆ ಏನೂ ಮಾತಾಡಿಲ್ಲ ಸರ್. ಸೈಟ್ದು ಲೋನ್ ವಿಚಾರನೇ ಸರ್ ನಾವು ಮಾತಾಡಿರೋದು. ಹೌದ್ರಿ. ಆದ್ರೆ ಅರ್ಧರಾತ್ರಿಯಲ್ಲಿ ಫೋನ್ ಮಾಡಿ ಸೈಟಿನ ಬಗ್ಗೆ ಮಾತಾಡ್ತಾರ? ಮಧ್ಯರಾತ್ರಿ 12 ಗಂಟೆ, 1 ಗಂಟೆ, ಮುಂಜಾನೆ 3 ಗಂಟೆಗೆಲ್ಲ ಫೋನ್ ಮಾಡಿ ಸೈಟ್ ಬಗ್ಗೆ ಮಾತಾಡ್ತಾರ? ಡೌಟ್ ಬರುತ್ತೆ ಅಲ್ವಾ? ಎಲ್ಲ ಬಿಡಿ, ಹಿಂಗೆಲ್ಲ ಕುಚು ಇದ್ದ ಜೋಡಿ ಹೊಡೆದಾಡ್ಕೊಂಡಿದ್ಯಾಕೆ? ಅಲ್ಲಿ ಓಪನ್ ಆಗುತ್ತೆ ಇನ್ನೊಂದು ಕಥೆ. ಲಿವ್ ಇನ್ ರಿಲೇಶನ್ಶಿಪ್ ಇಲ್ಲ ಇಲ್ಲ ಇಲ್ಲ. ಸುಂದರಿ ಶ್ರಾವ್ಯಾಳ ಡಬಲ್ ಖಡಕ್ ಮಾತು. ಮದುವೆಯಾಗಿರೋ ಶ್ರಾವ್ಯಾಗೆ ಸಂಸಾರದ ಚಿಂತೆ. ನನ್ನ ಹೆಸರು ಆನಂದ್ ನಲಗುಟ್ಟಲ್ಲಿ ಅಂತ. 7ನೇ ತಾರೀಕು ನಾನು ನಮ್ಮ ನಲಗುಟ್ಟಲ್ಲಿ ಗ್ರಾಮದ ರೇಷ್ಮೆ ತೋಟದಲ್ಲಿದ್ದಾಗ, ನನ್ನ ಕೆಲಸವನ್ನು ಮಾಡ್ಕೊತಾ ಇದ್ದಾಗ ಏಕಾಏಕಿ ಒಂದು 30ರಿಂದ 40 ಜನ ಒಂದು ಟಾಟಾ ಟೆಂಪೋ, ಮಿನಿ ಟೆಂಪೋ ಮತ್ತು ಬ್ರೀಜಾ ಕಾರು ಮತ್ತು ವೆಹಿಕಲಲ್ಲಿ ಬಂದು ನನ್ನ ಮೇಲೆ ಹೆಂಗಸರನ್ನ ಕಳಿಸಿ ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ವಿಚಾರ ಏನಂದರೆ, ಇದೇ ಚಿಂತಾಮಣಿ ತಾಲೂಕು ಈ ಮಾಲಪ್ಪಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಶ್ರಾವಣಿ ಅಂತ ಹೇಳ್ಬಿಟ್ಟು ಮೆಡಿಕಲಲ್ಲಿ ಕೆಲಸ ಮಾಡ್ತಾಯಿದ್ರು. ನನಗೆ ಆ ಹುಡುಗಿ ಪರಿಚಯನೇ ಇರಲಿಲ್ಲ. ಆದರೂ ಕೂಡ ನನಗೆ ಸ್ಟಾರ್ಟಿಂಗು 2 ತಿಂಗಳ ಕಾಲ ಒಂದು 10,000 ಕಾಲನ್ನು ಮಾಡಿದ್ದಾಳೆ. ಆ ಕಾಲ್ ಲಿಸ್ಟ್ ಎಲ್ಲ ಕೂಡ ನಾನು ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಅಧಿಕೃತ ದಾಖಲೆ ಮುಖಾಂತರ ನಾನು ಕೊಟ್ಟಿದ್ದೀನಿ. ನನಗೆ ಪರಿಚಯ ಆದಾಗ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ನನ್ನನ್ನು ಮಾತಾಡಬೇಕು, ನನ್ನ ರಿಲೇಷನ್ ಇರಬೇಕು, ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ಗಳೆಲ್ಲ ಮಾಡಿದ್ದಾರೆ. ಮತ್ತು ನನಗೆ 60ಕ್ಕೂ ಹೆಚ್ಚು ಫೋಟೋಗಳನ್ನು ನನ್ನ ಫೋನ್ಗೆ ಮಾಡಿದ್ದಾಳೆ. ಆದರೆ ನಾನು 4-5 ಸಾರಿ ತಿರಸ್ಕಾರ ಮಾಡಿದಾಗ ನಮ್ಮ ಗ್ರಾಮಕ್ಕೆ ಹುಡ್ಕೊಂಡು ಬಂದಿದ್ದಾಳೆ. ಮತ್ತು ನಾನು ಗಾಡಿ ಎಲ್ಲಿದ್ದರೆ ಅಲ್ಲೆಲ್ಲ ಹುಡ್ಕೊಂಡು ಬಂದಿದ್ದಾಳೆ. ಆದ್ರೆ ಆನಂದ ಹೇಳೋದೇ ಬೇರೆ. ಫೋಟೋ ಹಾಕಿದ್ದು ನಾನಲ್ಲ, ಅವಳೇ ಇರಬಹುದು ಅಂತಾರೆ. ಅದಕ್ಕೆ ತಕ್ಕಂತೆ ಇವರ ಹತ್ತಿರ ಹಣ ಕೊಟ್ಟ ದಾಖಲೆ ಇದೆ. ಫೋನ್ ಕಾಲ್ ರೆಕಾರ್ಡಿಂಗ್ ಲಿಸ್ಟೇ ಇದೆ. ಆ ಕಾಲ್ ರೆಕಾರ್ಡ್ ಲಿಸ್ಟ್ ನಲ್ಲಿ ಹತ್ರ ಇಬ್ಬರು 1 ಲಕ್ಷ ಸಲ ಪರಸ್ಪರ ಕಾಲ್ ಮಾಡ್ಕೊಂಡಿದ್ದಾರೆ. ಬ್ಲಾಕ್ ಮೇಲ್ ಮಾಡಿದ್ದು ಯಾರು? ಅವಳ? ಲಕ್ಷ ಕಿತ್ಕೊಂಡಿದ್ದು ಯಾರು? ಕೈ ಕೊಟ್ಟಿದ್ದು ಯಾರು? ನಾವು ಹೇಳೋದೇನೆಂದರೆ, ಸಾಕ್ಷಿ ನನ್ನ ಮೊಬೈಲ್ ಏನಿದೆ, ನನ್ನ ಮೊಬೈಲೇ ನನಗೆ ಸಾಕ್ಷಿ ಇದ್ದಿದ್ದು. ಆ ಮೊಬೈಲ್ ಇರ್ತಕ್ಕಂತಹ ಏನು ಮದುವೆ ಆಗದೆ ಇರ್ತಕ್ಕಂಥ 1 ಲಕ್ಷ ಮೊಬೈಲ್ ಕಾಲನ್ನು ನನಗೆ ಯಾವಾಗ ರಾತ್ರಿ 10 ಗಂಟೆ ಮೇಲೆ ಮಾರ್ನಿಂಗು 6 ಗಂಟೆಯಿಂದ 9 ಗಂಟೆಗೆ, ಮಧ್ಯಾಹ್ನ 3:15ರಿಂದ 6 ಗಂಟೆಗೆ ನಾನು ಕಾಲ್ ಮಾಡಿರೋದು. ಆ ಮೊಬೈಲಲ್ಲಿ ನನಗೊಂದು 200-250ಕ್ಕೂ ಹೆಚ್ಚು ಮೆಸೇಜ್ಗಳು. ಇವತ್ತು ನಿಮ್ಗೆ ಏನು ಹೇಳ್ತಾ ಇದ್ದಾರೆ, ಸಾವಿಗೀಡೆ ಗಾಡ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿದ್ದಾವೆ. ಏನಂತ, ನಾನು ಸತ್ತೋಗ್ತೀನಿ, ನನ್ನ ಜೊತೆಯಲ್ಲಿ ಏನಾದ್ರು ಇಲ್ಲದೇ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ವಿಡಿಯೋ ರೆಕಾರ್ಡ್ ಆಗಿರ್ತಕ್ಕಂತಹ ವಿಡಿಯೋಗಳಿದ್ದಾವೆ. ನಾವಿಬ್ಬರು ವಿಡಿಯೋಗಳಿದ್ದಾವೆ.
ಅವ್ರ ಮೊಬೈಲ್ಗಂತಾನೆ ನಮ್ಮೂರ ಹತ್ರ ಅಟ್ಯಾಕ್ ಮಾಡಿರೋದು. ಯಾವುದೇ ತರಹ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ನಾವಿಲ್ಲ. ಈಗಿರೋ ಜನ್ರೇಷನಲ್ಲಿ ಲಿವಿಂಗ್ ರಿಲೇಷನ್ಶಿಪ್ ಇರಬೇಕಂದ್ರೆ ಒಂದು ಪ್ರಾಪರ್ ಬಾಂಡ್ ಆದರೂ ಇರಬೇಕು, ಇಲ್ಲ ಒಂದು ರೂಮ್ ಆದರೂ ಇರಬೇಕು. ಯಾವುದೇ ತರಹ ನಾವು ಬಾಂಡ್ ಪೇಪರ್ ಹಾಕ್ಕೊಂಡಿಲ್ಲ, ಯಾವುದೇ ತರಹ ರೂಮ್ಗೆ ಹೋಗಿಲ್ಲ, ಯಾವುದೇ ತರಹ ಎಲ್ಲಿ ರೂಮ್ ಬುಕ್ ಮಾಡಿರೋದಾಗಲಿ ರೂಮ್ಗೆ ಹೋಗಿರೋದಾಗಲಿ ಯಾವುದೇ ತರಹ ನಾವು ಹೋಗೇ ಇಲ್ಲ. ಇದೆಲ್ಲ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ, ಬೇಕು ಅಂತಲೇ ಮಾಡ್ತಾಯಿದ್ದಾರೆ. ಇನ್ನೊಂದು ಪಾಯಿಂಟ್ ಸರ್, 22 lakhs ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಸುಳ್ಳು ಸರ್, ನಾವು ಯಾವುದೇ ತರಹ ತಗೊಂಡೇ ಇಲ್ಲ. ಅವ್ರ ಹತ್ರ ಒಂದು ಎವಿಡೆನ್ಸ್ ಇಲ್ಲ ನಮ್ಗೆ ಕೊಟ್ಟಿರೋ ಅಂಥ 22 lakhs ಕೊಟ್ಟಿದ್ದಾರೆ ಅಂತ ಎವಿಡೆನ್ಸೇ ಇಲ್ಲ. ಇನ್ ಕೇಸ್ ಎವಿಡೆನ್ಸ್ ಇತ್ತು ಅಂದರೆ ನಿಮ್ಮ ಮುಖಾಂತರನೇ ನಾನು ಕಾಸು ಕೊಡ್ತೀನಿ ಸರ್, ಇದಂತೂ ಪಕ್ಕ ಹೇಳ್ತಾ ಇದ್ದೀನಿ ಸರ್. ಇನ್ನೊಂದು ಲಿವಿಂಗ್ ಟುಗೆದರ್ ಅಂತ ಹೇಳ್ತಾರೆ, ಅವ್ರಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದ್ದಾರೆ ಸರ್. ಇಂಥ ಸುಳ್ಳು ಆರೋಪ ನಮ್ಮ ಮೇಲೆ ಮಾಡಬಾರ್ದು. ಯಾಕಂದರೆ ಇವಾಗ ನನ್ನ ಮ್ಯಾರೇಜ್ ಆಗಿದೆ, ಲಿವಿಂಗ್ ಟುಗೆದರ್ ಇರೋಕ್ಕೆ ಚಾನ್ಸೇ ಇಲ್ಲ ಸರ್. ಇನ್ ಕೇಸ್ ಏನಾದರೂ ಇತ್ತು ಅಂದರೆ ಅವ್ರ ಹತ್ರ ಒಂದು ಪ್ರೂಫ್ ಎತ್ಕೊಂಡು ಬರಲಿ ಸರ್, ಡೈರೆಕ್ಟ್ ನಿಮಗೆ ಹೇಳ್ತೀನಿ ಸರ್. ಹಿಂಗಿತ್ತು ಅಂದರೆ ಅವಾಗ ನಿಮ್ಮ ಎಡಗಾಲ ಚೊಪ್ಲಿಯಲ್ಲೇ ಹೊಡೀರಿ ಸರ್, ನಾನು ನೋಡ್ಸ್ಕೊತೀನಿ ಸರ್. ನಾನು ಯಾವುದೇ ತರಹ ಲಿವಿಂಗ್ ಟುಗೆದರ್ ಅಲ್ಲಿ ಇಲ್ಲ, ಇದಂತೂ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸರ್. ನನಗೆ ಇವಾಗ ಮದುವೆ ಆಗಿ 3 months ಆಗ್ತಾಯಿದೆ ಸರ್. ನಾನು ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದು ಸುಳ್ಳಾಗಿದ್ರೆ ನೀವೇ ಚಪ್ಪಲಿ ತಗೊಂಡು ಹೊಡೆಸ್ಕೊಳ್ತೀನಿ ಅಂತಾರೆ ಶ್ರಾವ್ಯ. ಆಕೆಗೂ ಈಗ ಮದುವೆಯಾಗಿದೆ. ಶಶಾಂಕ್ ಅನ್ನೋರ ಜೊತೆ ಮದುವೆಯಾಗಿ 3 ತಿಂಗಳಾಗಿದೆ. ಈ ಶ್ರಾವ್ಯ ಅವರ ಗಂಡ ಶಶಾಂಕ್ ಈಕೆಗಿಂತ 3 ವರ್ಷ ಚಿಕ್ಕವನಂತೆ. ಅದನ್ನೆಲ್ಲ ಸೈಡಿಗಿಡಿ. ಇದೆಲ್ಲದರ ಬಗ್ಗೆ ಮಿಸ್ಟರ್ ಆನಂದ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಮೊಬೈಲ್ ಕೊಡಿಸಿ ಸಾಕ್ಷಿ ತೋರಿಸ್ತೇನೆ ಅಂತಾರೆ ಆನಂದ್. ಸಾಕ್ಷಿ ತೋರಿಸಿ ಚಪ್ಪಲಿಯಲ್ಲಿ ಹೊಡೀರಿ ಅಂತಾರೆ ಶ್ರಾವ್ಯ. ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇದೆ, ನನ್ನ ಜೊತೆ ಬರೋದಕ್ಕೆ, ನಾವಿಬ್ರು ತಿರುಗಾಡೋದಕ್ಕೆ ಆ ಹುಡುಗಿ ನನ್ನ ಹತ್ರ ಟಿಪ್ ಅಂತ ಹೇಳ್ಬಿಟ್ಟು ಅಮೌಂಟ್ ಬೇಕು, ಗೋಲ್ಡ್ ತಗೊಳಕ್ಕೆ, ಬಟ್ಟೆ ತಗೊಳಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ DD ಮುಖಾಂತರ ಅಷ್ಟು ತಗೊಂಡಿದ್ದಾಳೆ. ಎಷ್ಟು? ಕರ್ನಾಟಕ ಬ್ಯಾಂಕ್ ಅಕೌಂಟ್ಗೆ ಆ ಹುಡುಗಿಗೆ 3 ಲಕ್ಷ ಹೆಚ್ಚು ಕಮ್ಮಿ ಹೋಗಿದೆ. ಮತ್ತು ಇನ್ನೂ 2-3 ಅಕೌಂಟ್ ಇದ್ದಾವೆ, ಫೋನ್ಪೇ ಇದೆ, ರೀಚಾರ್ಜ್ ಮಾಡಿದ್ದೀನಿ. ಇದೆಲ್ಲ ನಾನು ಸುಳ್ಳು ಹೇಳೋಕ್ಕಾಗಲ್ಲ, ಇದೆಲ್ಲ ದಾಖಲೆಗಳಿರ್ತವೆ, ದಾಖಲೆ ತೆಗಿಬೋದು. ಇದೆಲ್ಲ ಮಾಡಿಸ್ಕೊಂಡು ಸುಳ್ಳು ಆರೋಪ ಮಾಡ್ತಾ ಇರೋದು. ಏನಂತ ಲೋನ್ ಅಂತ ಹೇಳಿ, ಲೋನ್ ಏನಾದರೂ ಮಾಡಿದರೆ ಯಾವ ಇಲಾಖೆ ಅಂತ ಹೇಳಿ, ಯಾವ ಬ್ಯಾಂಕ್ ಅಂತ ಹೇಳಿ, ಬೇಕಾದರೆ ತಗೊಳ್ಳಿ. ಅದ್ರ ಮೇಲೆ ನಾನು ಸುಳ್ಳು ಹೇಳ್ತಾ ಇದ್ದೆ. ನನಗೆ ಇಡೀ ಕರ್ನಾಟಕದ, ಇಡೀ ನಮ್ಮ ರಾಜ್ಯದಲ್ಲಿ ಯಾವುದು ಈ ಕಾನೂನು ಕ್ರಮ ಇರುತ್ತೆ ಅದಕ್ಕೆ ಹೆಚ್ಚು ಕಾನೂನು ಕ್ರಮ ಹಾಕಲಿ. ನಾನು ಒಬ್ಬ ಹೆಣ್ಣು ಮಗನ ಆಚೆ ಈ ಅವಮಾನ ಪಡ್ಸಕ್ಕೆ ನಾವು ಹೋಗಲ್ಲ. ಈತ ಹೇಳೋದು ಇದೇ ಶ್ರಾವ್ಯ. ಸಾಕ್ಷಿ ತೋರಿಸಿ ಚಪ್ಲಿಲಿ ಹೊಡೀರಿ ಅಂದ್ರೆ ಈತ ಸಾಕ್ಷಿ ತೋರಿಸ್ತೀನಿ, ಮೊಬೈಲ್ ಕೊಡಿಸಿ, ಇಲ್ಲ ಅಂದ್ರೆ ಏನ್ ಶಿಕ್ಷೆ ಕೊಡ್ತಿರೋ ಸ್ವೀಕಾರ ಮಾಡ್ತೀನಿ ಅಂತಾರೆ. ಸಮಥಿಂಗ್ ಈಸ್ ಫಿಶಿ. ಆದ್ರೆ ಒಂದಂತೂ ಸತ್ಯ, ಇಬ್ರೂ ಬೀದಿಗೆ ಬಂದಿದ್ದಾರೆ. ಬೀದಿಯಲ್ಲಿ ನಿಂತು ಮಾನ ಹರಾಜ್ ಹಾಕೊಂಡಿದ್ದಾರೆ. ಆನಂದ ಹೇಳೋ ಪ್ರಕಾರ ನೋಡಿದ್ರೆ ಅವನಿಗೆ ಅವಳಿಂದ ಸುಖ ಸಿಕ್ಕಿದೆ, ದುಡ್ಡು ಹೋಗಿದೆ, ಮರ್ಯಾದೆನೂ ಹೋಗಿದೆ. ಶ್ರಾವ್ಯ ಹೇಳೋ ಪ್ರಕಾರ ನೋಡಿದ್ರೆ ಮಣ್ಣಂಗಟ್ಟಿ ಎಂಥದ್ದೂ ಇಲ್ಲ. ಅವನೇ ಈಕೆಯ ಮದುವೆ ಮುರಿಯೋಕೆ, ಸಂಸಾರ ಹಾಳು ಮಾಡೋಕೆ ಸಂಚು ಮಾಡಿ ಈಕೆಯ ಜೊತೆ ಇದ್ದ ಫೋಟೋಗಳನ್ನೆಲ್ಲ ಗ್ರಾಫಿಕ್ಸ್ನಲ್ಲಿ ಪ್ರಿಂಟ್ ಮಾಡಿಸಿ ಊರ ತುಂಬ ಹಂಚಿ ಈಕೆಯ ಮರ್ಯಾದೆ ತೆಗೆದಿದ್ದಾನೆ. ಈ 2 ಕಡೆಯ ಬ್ಲಾಕ್ ಮೇಲ್ ಕಥೆಯಲ್ಲಿ ಯಾರು ಹೇಳ್ತಿರೋದು ಸತ್ಯ ಅವರಿಬ್ಬರಿಗೆ ಮಾತ್ರ ಗೊತ್ತು. ಶ್ರಾವ್ಯ ಕತೆ ಕೇಳ್ತಾ ಇದ್ರೆ ಈಕೆ ಹೇಳ್ತಿರೋದೇ ಸತ್ಯ. ಸತ್ಯಕ್ಕೆ ಈಕೆಯೇ ತಾಯಿ ಎನ್ನಿಸುತ್ತೆ. ಆನಂದ್ ಹೇಳ್ತಿರೋದು ನೋಡಿದ್ರೆ ಅಯ್ಯೋ ಪಾಪ, ಈತ ಸತ್ಯ ಹರಿಶ್ಚಂದ್ರನ ಅಪರಾವತಾರ. ಏನೋ ಮೋಸ ಹೋಗಿದ್ದಾನೆ ಅಷ್ಟೇ ಅನ್ಸುತ್ತೆ. ಇಲ್ಲಿ ಮೊಸರು ಖಾಲಿಯಾಗಿರೋದು ಸತ್ಯ, ಆದ್ರೆ ಮೊಸರನ್ನ ತಿಂದಿರೋದು ಕೋತಿನೋ ಮೇಕೆನೋ ಗೊತ್ತಾಗ್ತಿಲ್ಲ. ನೋಡಿದ್ರಲ್ಲ, ಯಾರನ್ನು ನಂಬೋಕ್ಕಾಗಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ಕೊಂಡು ಹೋದ್ರೆ ನೆಮ್ಮದಿ ಸಿಕ್ಕಲ್ಲ. ಇಂತಹ ಕತೆಗಳನ್ನ ನೋಡಿದ ಮೇಲೆ ಹುಟ್ಟೋ ಮೊದಲ ಪ್ರಶ್ನೆ ಇದೆಲ್ಲ ಬೇಕಿತ್ತಾ ಅನ್ನೋದು. ಈ ಪ್ರಶ್ನೆಗೆ ಉತ್ತರ ಮಾತ್ರ ಸಿಕ್ಕೋದಿಲ್ಲ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.